ಮೊದಲು ಹಲವಾರು ಬಾರಿ ಬಂದಿದ್ದೆ ನಾನು ಇಲ್ಲಿಗೆ. ಅಂಬರೀಷ್ ಅವ್ರದ ಒಂದು ಹುಟ್ಟು ಹಬ್ಬವನ್ನು ಇಲ್ಲಿ ಆಚರಿಸಿದ್ದು ಅವಾಗ 49th ಬರ್ತ್ಡೇ. ಸೊ ಇದೇನು ಫಸ್ಟ್ ಟೈಮ್ ಅಲ್ಲ, ತುಂಬಾ ಹಳೆ. ಅಂಬರೀಷ್ ಅವರು ಪಕ್ಷಾತೀತ, ಅವ್ರಿಗೆ ಎಲ್ರ ನಂಟೂನು ಇತ್ತು ಮೊದ್ಲಿಂದಲೂ. ಅವ್ರಿಗೆ ಎಲ್ರು ಫ್ರೆಂಡ್ಸ್, ಅವ್ರಿಗೆ ಶತ್ರುಘ್ನ ಸಿನ್ಹಾನು ಫ್ರೆಂಡ್ಸೇ, ಕೃಷ್ಣರಾಜು ಅವರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಬಿಜೆಪಿಲಿ, ಕಾಂಗ್ರೆಸ್ ಅಲ್ಲಿ, ಎಲ್ಲಾ ಪಾರ್ಟಿಲಿ ಅವ್ರಿಗೆ ಫ್ರೆಂಡ್ಸ್ ಇದ್ರು. ಇಂಥ ಕಡೆ ಯಾವ ಊರ್ಗೋದ್ರು ಅವ್ರಿಗೆ ಎಲ್ರು ಫ್ರೆಂಡ್ಸ್. ಸೊ ಈಗಲೂ ಅವ್ರ ಫ್ರೆಂಡ್ಸೇ, ನಮ್ಗೇನು ಅವ್ರೇನು ಶತ್ರುಗಳೇನಲ್ಲ, ಎಲ್ರು ಫ್ರೆಂಡ್ಸ್. ಅಲ್ಲ, ಈಗ ಅಟ್ ಪ್ರೆಸೆಂಟ್ ನಮ್ಮ ಫೋಕಸ್, ಗುರಿ, ಟಾರ್ಗೆಟ್ ಎಲ್ಲ ಲೋಕಸಭಾ ಚುನಾವಣೆ. ಅದನ್ನ ಎಷ್ಟು ಸ್ಥಾನಗಳಲ್ಲಿ ನಾವು ಒಂದು ಶ್ರಮ ವಹಿಸಿ ಗೆಲ್ಲಿಸ್ಬೇಕು, ಮೋದಿ ಅವ್ರನ್ನ ಮತ್ತೆ ಪ್ರಧಾನಿಯಾಗಿ ನೋಡ್ಬೇಕು, ಇದೊಂದೇ ಗುರಿ ಎಟ್ ಪ್ರೆಸೆಂಟ್. ಈಗ ಮುಂದಕ್ಕೆ ಅಷ್ಟು ದೂರಕ್ಕೆ ಏನೋ ಆಲೋಚನೆ ಇಲ್ಲ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಂದೇ ತಾನೆ, ಏನಿದು ಕ್ವಶನ್? ಇದು ಈಗ ಚುನಾವಣೆನೆ ಮುಗ್ದಿದೆ, ಅನಾವಶ್ಯಕವಾದ ಇದನ್ನ ಹೇಳ್ಕೊಂಡು ಹೋಗ್ಬೇಕು. ಅವ್ರು ಖಂಡಿತ ನನ್ನ ಸಹಕಾರ ಕೇಳಿದ್ದಾರೆ, ಆದ್ರೆ ಪ್ರಚಾರಕ್ಕೆ ಇಂತ ಒಂದು ಡೇಟ್ ಅಂತ ನಿಗದಿಪಡಿಸಿ ಈ ಡೇಟ್ಗೆ, ಈ ಟೈಮ್ಗೆ ನೀವು ಬರಬೇಕಾಗಿದೆ ಅನ್ನುವಂತ ಕಮ್ಯುನಿಕೇಶನ್ ಯಾರು ಕೋಆರ್ಡಿನೇಟ್ ಮಾಡಿಲ್ಲ, ಅಷ್ಟೇ ನಾನು ಹೇಳಿದ್ದು. ಆದ್ರೆ ನಮ್ಮ ಬೆಂಬಲಿಗರು ಎಲ್ಲರೂ NDA ಅಭ್ಯರ್ಥಿ, ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಕಾರ್ಯಕರ್ತರು ಸಹ ಎಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ಖಂಡಿತ ಗೆಲ್ತಾರೆ ಅವರು. ಅಲ್ಲ, ಅದೇನೆ, ಅವ್ರಿಗೆ ಮಾಹಿತಿ ಸರಿಯಾಗಿ ತಲುಪಿಲ್ಲ ಅಂತ ಅನ್ಕೊಂಡಿದೀನಿ. ಖಂಡಿತ ನನಗೆ ಕಮ್ಯುನಿಕೇಟ್ ಆಗಿಲ್ಲ, ಎಲ್ಲಿಗೂನು ಪ್ರಚಾರಕ್ಕೆ ಇಂಥ ಕಡೆ ಇಂಥ ದಿನ ಬನ್ನಿ ಅನ್ನೋಂಥ ಮ್ಯಾಟರ್ ನನಗೆ ಕನ್ವೆ ಮಾಡಿಲ್ಲ ಅವರು, ಅಷ್ಟೇ ನಾನು ಹೇಳಿದ್ದು. ಅದು ಬಿಟ್ರೆ ಬೇರೆ ಯಾವುದೂ ಗೊಂದಲ ಇಲ್ಲ. ನೋಡಿ, ಪರೋಕ್ಷವಾಗಿ ಯಾಕೆ ಹೆಲ್ಪ್ ಮಾಡ್ಬೇಕು ನಾನು ಯಾರಿಗೆ ಆದ್ರೂ? ನನಗೆ ಪ್ರತ್ಯಕ್ಷವಾಗಿ ಹೆಲ್ಪ್ ಮಾಡಬಹುದಾಗಿತ್ತಲ್ಲ. ನನಗೆ ಇದೇ ಅರ್ಥ ಆಗಲ್ಲ. ಎಲ್ಲೋ ಒಂದು ಕಾಂಟ್ರವರ್ಸಿ ಹುಟ್ಟಿಸ್ಬೇಕು ಅಂದ್ರೆ ಇದೇ ಕ್ವೆಶ್ಚನ್ ನೀವು ಕೇಳ್ತಾ ಹೋಗ್ಬೇಕು. ಪರೋಕ್ಷವಾಗಿ ಇಲ್ಲ, ಏನೂ ಇಲ್ಲ, ಪ್ರತ್ಯಕ್ಷವಾಗಿಯೇ ನಮ್ಮ ಬೆಂಬಲಿಗರೆಲ್ಲರೂ ಭಾರತೀಯ ಜನತಾ ಪಕ್ಷ ಹಾಗೂ NDAಗೆ ಮಾಡಿದ್ದಾರೆ. ಪರೋಕ್ಷವಾಗಿ ಮಾಡೋದೇನಕ್ಕೆ? ನನ್ನ ಮುಂದೆ ಆಯ್ಕೆನೇ ಇತ್ತು, ನಾನು ಯಾರ ಪರವಾಗಿ ಬೇಕಾದ್ರೂ ನಿಂತ್ಕೊಂಡು ಕ್ಯಾಂಪೇನ್ ಮಾಡಬಹುದಾಗಿತ್ತು. ನಾನೇ ಸ್ವತಃ ಆಯ್ಕೆ ಮಾಡಿ ನಾನು ಬಿಜೆಪಿ ಪಕ್ಷ ಸೇರಿ NDA ಹಾಗೂ ಬಿಜೆಪಿ ಅಭ್ಯರ್ಥಿಗಳೆಲ್ಲರಿಗೂ ನಾನು ನನ್ನ ಒಂದು ಬೆಂಬಲವನ್ನ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ನಾನು ಪಕ್ಷ ಸೇರ್ಕೊಂಡಿದ್ದೀನಿ. ಇದರಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಕಲ್ಪಿಸೋರು ಸುಮ್ನೆ ಇದೊಂದು ಏನೋ ಒಂದು ಕಾಂಟ್ರವರ್ಸಿ, ವಿವಾದಕ್ಕೆ ಎಳೆಯುವಂತ ವಿಷಯ ಅದು ಮಾಡಬಾರದು ಅಂತ ಮನವಿ ಮಾಡ್ತೀನಿ. ಸುಮಲತಾ ಅವರಿಗೆ ಸ್ಥಾನಮಾನ ಜನರಲ್ಲಿ ಯಾವತ್ತೂ ಇದೆ, ಆಯ್ತಾ? ರಾಜಕೀಯ ಬೇರೆ, ಜನರಲ್ಲಿ ಪಾಪ್ಯುಲಾರಿಟಿ ಬೇರೆ, ಅದಿದ್ದೇ ಇದೆ. ಅದಿದ್ದಾಗ ನಾನು ಬೇರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.